ನಿಮಗೆ ಗೊತ್ತಾ ನಿಮ್ಮ ದೊಡ್ಡ ಶತ್ರು ಹೊರಗೆಲ್ಲೂ ಇಲ್ಲ, ನಿಮ್ಮ ತಲೆಯೊಳಗೆ ಇದೆ ಅಂತ. ಪ್ರತಿದಿನ ನಿಮ್ಮ ಮೆದುಳು ಸಾವಿರಾರು ಯೋಚನೆಗಳನ್ನು ತಲೆಗೆ ಹಾಕೊಳ್ಳುತ್ತೆ. ಆದರೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಅದರಲ್ಲಿ ಕೆಲವೊಂದು ತಪ್ಪು ನಿರ್ಧಾರ ಕೂಡ ಆಗಿರಬಹುದು. ಇಂದು ನಿಮ್ಮ ಮೆದುಳು ನಿಮಗೆ ಮಾಡುವ 7 ದೊಡ್ಡ ಮೋಸಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ನಂಬರ್ 1, ಮೊದಲ ಅಭಿಪ್ರಾಯನೇ ಸತ್ಯ ಅಂತ ನಂಬೋದು. ಯಾರನ್ನಾದ್ರೂ ಮೊದಲು ನಾವು ನೋಡ್ಬಿಟ್ರೆ ನಮ್ಮ ಮೈಂಡೇ ಡಿಸೈಡ್ ಮಾಡ್ಬಿಡುತ್ತೆ. ಇವನು ಒಳ್ಳೆಯವನು, ಇವನು ನಂಬಿಕೆಗೆ ಅರ್ಹನು. ಆದರೆ ಹಲವಾರು ಬಾರಿ ಮೊದಲ ಅಭಿಪ್ರಾಯವೇ ತಪ್ಪಾಗಿರುತ್ತೆ. ಆದ್ದರಿಂದ ಒಬ್ಬ ವ್ಯಕ್ತಿನ ನೀವು ಭೇಟಿಯಾಗಿದ ತಕ್ಷಣ ಅವ್ರನ್ನ ಡೈರೆಕ್ಟ್ ಆಗಿ ನಂಬಕ್ ಹೋಗ್ಬೇಡಿ. ನಂಬರ್ 2, ಭಯನ ದೊಡ್ಡದಾಗಿ ತೋರ್ಸೋದು. ಫಾರ್ ಎಕ್ಸಾಂಪಲ್, ನಾಳೆ ಆಫೀಸಲ್ಲಿ ಪ್ರೆಸೆಂಟೇಷನ್ ಇದೆ ಅಂದ್ರೆ ಅಷ್ಟೇ, ನಮ್ಮ ಮೆದುಳು ಡಿಸೈಡ್ ಮಾಡ್ಬಿಡುತ್ತೆ. ಎಲ್ರು ನಮ್ಮನ್ನ ನೋಡಿ ನಗ್ತಾರೆ, ಫೇಲ್ ಆಗ್ತೀಯಾ, ನಿನ್ ಕೈಯಲ್ಲಿ ಆಗಲ್ಲ ಅಂತ ಎಷ್ಟೋ ಸಾವಿರ ಪ್ರಶ್ನೆಗಳನ್ನ ನಮ್ಮ ಮೈಂಡ್ ನಮ್ಗೆ ಕೊಡ್ತಾ ಇರುತ್ತೆ. ಆದರೆ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ನಿಜ ಜೀವನದಲ್ಲಿ ಅಷ್ಟೇನು ಪ್ರಾಬ್ಲಮ್ಸ್ ಆಗ್ತಾ ಇರಲ್ಲ. ಹೆಚ್ಚಿನ ಭಯಗಳು ನಮ್ಮ ಮನಸ್ಸಿನಲ್ಲೇ ಹುಟ್ಟೋಕ್ ಸ್ಟಾರ್ಟ್ ಆಗುತ್ತೆ. ನಂಬರ್ 3, ಕೆಟ್ಟ ನೆನಪುಗಳನ್ನ ಆದಷ್ಟು ನಮ್ಮ ತಲೆಗೆ ತುಂಬಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಒಂದು ದಿನದಲ್ಲಿ ನಿಮ್ಮನ್ನ 100 ಜನ ವ್ಯಕ್ತಿಗಳು ಹೊಗಳಿದ್ರು, ಒಬ್ಬ ವ್ಯಕ್ತಿ ನಿಮ್ಮನ್ನ ಬೈದ್ಬಿಟ್ಟ ಅಂದ್ರೆ ಅದೇ ಮಾತು ದಿನ ತುಂಬಾ ತಲೆಯಲ್ಲಿ ಓಡ್ತಾ ಇರುತ್ತೆ. ಇದಕ್ ಕಾರಣ ಏನು ಅಂದ್ರೆ ನಮ್ಮ ಮೆದುಳಿನ ಸ್ವಭಾವನೇ ಹಾಗೆ. ಆದ್ದರಿಂದ ಫ್ರೆಂಡ್ಸ್, ನೆಗೆಟಿವ್ ಮಾತುಗಳಿಗೆ ದಯವಿಟ್ಟು ತಲೆ ಕೊಡಕ್ಕಂತೂ ಹೋಗ್ಬೇಡಿ. ಇನ್ನು ನಂಬರ್ 4, ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು. ಇದು ಕಾಮನ್. ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀವಿ, ಫ್ಯಾಮಿಲಿ ನೋಡ್ತಾ ಇರ್ತೀವಿ, ಫ್ರೆಂಡ್ಸ್ ನೋಡ್ತಾ ಇರ್ತೀವಿ. ಅವ್ನು ಹೊಸ ಕಾರ್ ತಗೊಂಡ್ಬಿಟ್ಟ, ಅವನಿಗೆ ಒಳ್ಳೆ ಜಾಬ್ ಆಗೋಯ್ತು, ಅವನಿಗೆ ಫಾರಿನ್ ನಲ್ಲಿ ಕೆಲಸ ಆಯ್ತು, ಆದ್ರೆ ನಮ್ ಜೀವನ ಮಾತ್ರ ಖಾಲಿ ಹೊಡಿತಾ ಇದೆ ಅಂತ ಅನ್ಸುತ್ತೆ. ಆದ್ರೆ ನಾವು ಅವ್ರ ಜೀವನದ ಹೈಲೈಟ್ಸ್ ಮಾತ್ರ ನೋಡ್ತಾ ಇರ್ತೀವಿ. ಬಿಹೈಂಡ್ ದ ಸೀನ್ಸ್ ಅವರು ನಮ್ ತರನೇ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಇದು ದೊಡ್ಡ ಮೋಸ ಅಲ್ವಾ ನಮ್ಮ ಮೆದ್ಲು ನಮಗ್ ಮಾಡ್ತಾ ಇರೋದು. ನಂಬರ್ 5 ಏನಪ್ಪಾ ಅಂದ್ರೆ ಓವರ್ ಥಿಂಕ್ ಅನ್ನೋಂತ ಒಂದು ಜೇಡರ ಬಲೆ. ಒಂದು ಸಣ್ಣ ಪ್ರಾಬ್ಲಮ್ ನಮ್ಮ ಮೈಂಡ್ ನ ದೊಡ್ಡ ಫಿಲಂ ತೆಗೆಯೋ ರೀತಿ ಥಿಂಕ್ ಮಾಡಂಗ್ ಮಾಡ್ಬಿಡುತ್ತೆ. ಹೀಗೆ ಆದ್ರೆ, ಮುಂದೆ ಅದಾದ್ರೆ, ಅದೇನಾದ್ರು ಆಗ್ಬಿಟ್ಟಿದ್ರೆ, ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ನಮ್ ಶಕ್ತಿ ಎಲ್ಲ ವ್ಯರ್ಥ ಮಾಡ್ಬಿಡುತ್ತೆ. ನಂಬರ್ 6, ಇದು ತುಂಬಾ ಜನದ್ದು ಪ್ರಾಬ್ಲಮ್ ಇಲ್ಲೇ ಸ್ಟಾರ್ಟ್ ಆಗುತ್ತೆ. ಏನಪ್ಪಾ ಅಂದ್ರೆ ಕಂಫರ್ಟ್ ಝೋನ್ ಅಲ್ಲೇ ಇರು ಅಂತ ಹೇಳುತ್ತೆ ನಮ್ಮ ಮೆದ್ಲು. ಹೊಸ ಕೆಲಸ, ಹೊಸ ಬಿಸ್ನೆಸ್, ಹೊಸ ಸ್ಕಿಲ್, ನೀವೇನೇ ಹೊಸದಾಗಿ ಮಾಡ್ಬೇಕಾದ್ರೂ ಎಲ್ಲದರಲ್ಲೂ ಮೆದ್ಲು ಹೇಳೋದು ಒಂದೇ: ಬೇಡ, ರಿಸ್ಕ್ ಇದೆ, ಯಾಕೆ, ನಿನ್ ಕೈಯಲ್ಲಿ ಆಗಲ್ಲ, ಆರಾಮಾಗಿರು ಅಂತ ಹೇಳುತ್ತೆ. ಯಾಕೆ ಅಂದ್ರೆ ನಮ್ಮ ಮೆದುಳು ಬೆಳವಣಿಗೆಗಿಂತ ಹೆಚ್ಚು ಸೇಫ್ಟಿನೇ ಹುಡುಕುತ್ತೆ. ಆದರೆ ನಾವು ಲೈಫಲ್ಲಿ ಗ್ರೋ ಆಗ್ಬೇಕು ಅಂದ್ರೆ ನಾವು ಕಂಫರ್ಟ್ ಝೋನ್ ಇಂದ ಹೊರಗೆ ಬರಲೇಬೇಕು. ನಂಬರ್ 7, ನಾನು ಮಾಡಲಾರೆ ಅಂತ ಅದು ಆಲ್ರೆಡಿ ನಮಗೆ ಮೆಸೇಜ್ ಕಳಿಸ್ತಾ ಇರುತ್ತೆ. ನಿಮ್ಮ ಜೀವನದಲ್ಲಿ ದೊಡ್ಡ ಸುಳ್ಳು ಹೇಳೋರು ಯಾರು ಗೊತ್ತಾ? ನಮ್ಮ ಮೆದುಳು. ಅದು ಯಾವಾಗ್ಲೂ ಅಲ್ಲ, ಕೆಲವೊಮ್ಮೆ. ಏನಾದ್ರು ಹೊಸ ವಿಚಾರ ಮಾಡ್ಬೇಕಾದ್ರೆ ನಿನ್ಗೆ ಅಷ್ಟೊಂದು ಬುದ್ಧಿ ಇಲ್ಲ, ನೀನು ಅಷ್ಟೊಂದು ಇಂಪ್ರೂವ್ಮೆಂಟ್ ಸ್ಕಿಲ್ ಇನ್ನೂ ಕಲ್ತಿಲ್ಲ, ನಿನ್ ಕೈಯಲ್ಲಿ ಆಗಲ್ಲ ಬಿಡು ಅಂತ ನಮ್ಗೆ ಮೆದುಳು ಮೆಸೇಜ್ ಕಳಿಸ್ತಾ ಇರುತ್ತೆ. ಆದರೆ ಪ್ರತಿಯೊಬ್ಬ ಯಶಸ್ವಿ ಆಗಿರೋನು ಈ ಮಾತನ್ನ ಅವನು ಮೆದುಳಿಂದ ಕೇಳಿಸ್ಕೊಂಡಿರ್ತಾನೆ. ಯಾರು ಸಕ್ಸಸ್ ಆಗಿದಾರೋ ಲೈಫಲ್ಲಿ ಆ ಮಾತನ್ನ ಅವರು ಜಾಸ್ತಿ ತಲೆ ಕೆಡಿಸ್ಕೊಳ್ದಿರಾ ಮುಂದೆ ಅವ್ರ ಕೆಲ್ಸದ ಕಡೆ ಗಮನ ಕೊಟ್ಟು ಅವರು ಲೈಫಲ್ಲಿ ಗ್ರೋ ಆಗಿರ್ತಾರೆ. ಲಾಸ್ಟ್ ಮೆಸೇಜ್ ಏನಪ್ಪಾ ಅಂದ್ರೆ ನಿಮ್ಮ ಮೆದುಳು ನಿಮ್ಮ ಶತ್ರು ಅಲ್ಲ. ಆದರೆ ನೀವು ಅದನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ಅದು ನಿಮ್ಮನ್ನ ತಪ್ಪು ದಾರಿಗೆ ಎಳೆಯೋದಂತೂ ಖಂಡಿತ ಹೌದು. ಏನಾದ್ರು ಆಲೋಚನೆ ಬಂದ್ರೆ ನೀವು ಅದನ್ನ ಕ್ವಶನಿಂಗ್ ಮಾಡೋದ್ ಕಲೀರಿ. ಅಂದ್ರೆ ಪ್ರಶ್ನಿಸಿ, ಸತ್ಯವನ್ನ ಹುಡುಕಿ. ಪ್ರತಿದಿನ ಏನಾದ್ರೂ ಪರವಾಗಿಲ್ಲ, ಒಂದ್ ಸ್ವಲ್ಪ ಹೊಸದನ್ನ ಹುಡುಕಿ ಹೊಸದನ್ನ ಕಲಿಯಿರಿ. ಆಗ ನಿಮ್ಮ ಮೈಂಡ್ ನಿಮ್ಮ ಆಪೋಸಿಟ್ ಅಲ್ಲ, ನಿಮ್ಮ ಪರವಾಗೆ ಕೆಲಸ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನೆಲ್ನ ಫಾಲೋ ಮಾಡಿ. ಇನ್ನ ಈ ತರ ವಿಶೇಷವಾದ ವಿಚಾರಗಳೊಂದಿಗೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ವಿಡಿಯೋ ಕೊನೆ ಮಾಡೋಕ್ಕಿಂತ ಮುಂಚೆ ಕೊನೆಯದಾಗಿ ಒಂದು ಪ್ರಶ್ನೆ. ಇವಾಗ ನಾನು ಹೇಳಿರೋಂಥ 7 ಮೋಸಗಳಲ್ಲಿ ನಿಮ್ಮ ಲೈಫಲ್ಲಿ ಇನ್ನೂ ಯಾವ್ದು ನಡೀತಾ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ಇದೇ ತರ ವಿಶೇಷವಾದ ವಿಡಿಯೋ ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.